ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನ ಅಪಘಾತ ಆಗಿದೆ ಅನ್ನುವಂತಹ ಅಂತ ಇದುವರೆಗೆ ನಂಬಲಾಗಿತ್ತು. ಈಗಲೂ ಕೂಡ ಅದೊಂದು ಆ್ಯಂಗಲ್ ಇದೆ, ಆದರೆ ಮತ್ತೊಂದು ಆ್ಯಂಗಲ್ನ ಬಗ್ಗೆ ತನಿಖೆ ಮಾಡಲಾಗ್ತಾ ಇದೆ. ಏರ್ ಇಂಡಿಯಾ ವಿಮಾನ ಪತನದ ಹಿಂದೆ ವಿಧ್ವಂಸಕ ಕೃತ್ಯ ಕಾರಣ ಅನ್ನುವ ಅನುಮಾನ ಮೂಡ್ತಾ ಇದೆ. ಅಹಮದಾಬಾದ್ ವಿಮಾನ ಪತನದ ಹಿಂದೆ ಷಡ್ಯಂತ್ರ ಇದೆಯಾ ಅನ್ನುವ ಅನುಮಾನ ಬಂದಿದೆ. ವಿಧ್ವಂಸಕ ಕೃತ್ಯದ ಸಾಧ್ಯತೆ ಬಗ್ಗೆ ಸರ್ಕಾರ ತನಿಖೆಗೆ ಇಳಿದಿದೆ. ನಾಗರಿಕ ವಿಮಾನಯಾನ ಸಚಿವಾಲಯದಿಂದ ವಿಧ್ವಂಸಕ ಕೃತ್ಯ ನಡೆದ ಬಗ್ಗೆ ಅನುಮಾನ ಬಂದಿದೆ. ಆ ಹಿನ್ನೆಲೆಯಲ್ಲಿ ಉಗ್ರರ ಸಂಚು ಏನಾದರೂ ಈ ಘಟನೆಯಲ್ಲಿ ಇರಬಹುದಾ ಅಂತ ತನಿಖೆ ಮಾಡಲಾಗ್ತಾ ಇದೆ. ಘಟನೆಯಲ್ಲಿ 260 ಜನ ಬಲಿಯಾಗಿದ್ರು. ಈ ಘಟನೆಗೆ ಉಗ್ರರ ಸಂಚು ಕಾರಣವ ಅನ್ನುವಂತಹ ಅನುಮಾನ. ಉಗ್ರರ ಸಂಚಿನಿಂದ ವಿಮಾನ ಪತನ ಆಯ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಒಂದೇ ಬಾರಿಗೆ 2 ಎಂಜಿನ್ಗಳು ಹೇಗೆ ವಿಫಲವಾದವು ಅನ್ನುವ ಅನುಮಾನ. ಆ ಅನುಮಾನವನ್ನು ಬೆನ್ನತ್ತಿ ಹೋದಾಗ ವಿಧ್ವಂಸಕ ಕೃತ್ಯ ಆಗಿರಬಹುದು ಅನ್ನುವಂತಹ ಅನುಮಾನ ಇದೆ. ಜೂನ್ 12ನೇ ತಾರೀಕು ನಡೆದಿದ್ದಂತಹ ಘಟನೆ ಇದು. ಏರ್ ಇಂಡಿಯಾ ವಿಮಾನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿತ್ತು. ಟೇಕ್ ಆಫ್ ಆದ ಕೇವಲ 32 ಸೆಕೆಂಡ್ನಲ್ಲಿ ವಿಮಾನ ಪತನ ಆಗಿತ್ತು. ಘಟನೆಯಲ್ಲಿ ಒಟ್ಟಾರೆ 260 ಜನ ಬಲಿಯಾಗಿದ್ದರು. 242 ಪ್ರಯಾಣಿಕರು, ಅದರಲ್ಲಿ 241 ಜನ ಬಲಿಯಾದರು. ವಿಮಾನ ಡಿಕ್ಕಿ ಹೊಡೆದಿದ್ದು BJ ಹಾಸ್ಟೆಲ್ನ ಮೇಲೆ, ಮೆಸ್ನ ಮೇಲೆ. ಆ ಹಾಸ್ಟೆಲ್ನಲ್ಲಿದ್ದಂತಹ ವಿದ್ಯಾರ್ಥಿಗಳು ಮತ್ತು ಇತರರು ಸೇರಿ 19 ಜನ ಬಲಿಯಾಗಿದ್ದರು. ಒಟ್ಟು 260 ಜನ ಸಾವು. ಈ ಘಟನೆಯ ಹಿಂದೆ ವಿಧ್ವಂಸಕ ಕೃತ್ಯ ಅಂದರೆ ಭಯೋತ್ಪಾದಕರು ಈ ವಿಮಾನ ಪತನ ಆಗುವುದಕ್ಕೆ ಕಾರಣರಾದ್ರ. ಇದುವರೆಗೆ ಕೇವಲ ತಾಂತ್ರಿಕ ದೋಷಗಳ ಆಧಾರದ ಮೇಲೆ ತನಿಖೆಯನ್ನು ಮಾಡಲಾಗ್ತಾ ಇತ್ತು. ಎಂಜಿನ್ನಲ್ಲಿ ದೋಷ ಇದೆಯಾ, ಪೈಲಟ್ ಎರರ್ ಆಯಿತಾ, ಬೇರೆ ಏನು ತಾಂತ್ರಿಕ ದೋಷ ಆಯಿತು, ಇಂಧನ ಸರಬರಾಜು ವ್ಯವಸ್ಥೆಯಲ್ಲಿ ದೋಷ ಆಗಿದೆ, ಈ ರೀತಿಯ ತನಿಖೆಯನ್ನು ಮಾಡಲಾಗ್ತಾ ಇತ್ತು. ಈಗ ವಿಧ್ವಂಸಕ ಕೃತ್ಯದ ಬಗ್ಗೆ ತನಿಖೆ ಮಾಡಲಾಗ್ತಾ ಇದೆ. ನಾಗರಿಕ ವಿಮಾನಯಾನ ಖಾತೆ ಸಚಿವ, ರಾಜ್ಯ ಸಚಿವ ಮುರಳೀಧರ್ ಮೊಹಲ್ ಮಾತನಾಡಿದ್ದಾರೆ. ವಿಧ್ವಂಸಕ ಕೃತ್ಯದ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ ಅಂತ. ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋದಿಂದ ಎಲ್ಲ ಆಯಾಮದಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ವಿಧ್ವಂಸಕ ಕೃತ್ಯ ನಡೆಸಿರೋ ಬಗ್ಗೆ ತನಿಖೆ ಮಾಡಲಾಗ್ತಾ ಇದೆ. ಈ ತನಿಖೆಯಲ್ಲಿ ಹಲವು ತನಿಖಾ ತಂಡಗಳು ಭಾಗಿಯಾಗಿದ್ದಾವೆ. ಈ ವಿಮಾನ ಅಪಘಾತ ಅಪರೂಪದಲ್ಲಿ ಅಪರೂಪದ ಪ್ರಕರಣ ಅಂತ ಮಿನಿಸ್ಟ್ರು ಮಾತನಾಡ್ತಾ ಇದ್ದಾರೆ. ಒಂದೇ ಬಾರಿಗೆ 2 ಎಂಜಿನ್ಗಳು ವೈಫಲ್ಯವಾದಂತಹ ನಿದರ್ಶನಗಳು ತುಂಬ ಕಡಿಮೆ ಇದೆ ಅಂತ ಮುರಳೀಧರ್ ಮೊಹಲ್ ವಿಮಾನಯಾನ ಖಾತೆಯ ರಾಜ್ಯ ಸಚಿವರು ಮಾತನಾಡ್ತಾ ಇದ್ದಾರೆ. ಈಗ ಸಬೋಟಾಜ್ ಆಗಿದೆ ಅನ್ನುವಂತಹ ಆ್ಯಂಗಲ್ನಲ್ಲಿ ಇದೊಂದು ವಿಧ್ವಂಸಕ ಉದ್ದೇಶಪೂರ್ವಕ ಕೃತ್ಯ ಅನ್ನುವಂತಹ ಆ್ಯಂಗಲ್ನಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ಹಾಗಿದ್ರೆ ಇದು ವಿಧ್ವಂಸಕ ಕೃತ್ಯವೇ ಆದರೆ ಸಾಧ್ಯತೆ ಏನು? ಒಂದು, ವಿಮಾನದ ಇಂಧನ ಸರಬರಾಜು ವ್ಯವಸ್ಥೆಗೆ ಕೆಮಿಕಲ್ ಬೆರೆಸಿರುವಂತಹ ಶಂಕೆ ಇದೆ. ಸಾಧ್ಯತೆಗಳು ಇಂಟೆಲಿಜೆನ್ಸ್ ಬ್ಯೂರೋದಿಂದ ನಮಗೆ ಸಿಗ್ತಾ ಇರುವಂತಹ ಮಾಹಿತಿ, ವಿಮಾನದ ಇಂಧನ ಸರಬರಾಜು ವ್ಯವಸ್ಥೆಗೆ ಕೆಮಿಕಲ್ ಬೆರೆಸಿರುವಂತಹ ಶಂಕೆ ಇದೆ. ಆ ಕಾರಣಕ್ಕಾಗಿ ಅವತ್ತು ವಿಮಾನಕ್ಕೆ ಇಂಧನ ತುಂಬಿಸಿದಂತಹ ಗ್ರೌಂಡ್ ಸ್ಟಾಫ್ ಯಾರಿದ್ರು ಅವರನ್ನು ವಿಚಾರಣೆ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆ. ಎರಡನೇ ಸಾಧ್ಯತೆ, ಡ್ರೀಮ್ ಲೈನರ್ ವಿಮಾನ ಆಗಾಗ ಮೇಂಟೆನೆನ್ಸ್ ಮಾಡಬೇಕಾಗತ್ತೆ. ಒಂದಷ್ಟು ಕಂಪ್ಲೇಂಟ್ಗಳಿದ್ದಾವೆ ಈ ವಿಮಾನದ ಬಗ್ಗೆ. ಡ್ರೀಮ್ ಲೈನರ್ 7878 ಶ್ರೇಣಿಯ ವಿಮಾನ. ಈ ವಿಮಾನ ಆಗಿಂದಾಗೆ ರಿಪೇರಿ ನಿರ್ವಹಣೆ ಕೆಲಸ ಆಗ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಯಾರೋ ಒಬ್ಬ ಇನ್ಸೈಡರ್, ನಿರ್ವಹಣೆ ಮಾಡುವಂತಹ ವ್ಯಕ್ತಿಗಳು ಉದ್ದೇಶಪೂರ್ವಕವಾಗಿ ದೋಷವನ್ನು ಸೃಷ್ಟಿ ಮಾಡಿದ್ರ, ಮೆಕ್ಯಾನಿಕಲ್ ಮಾಲ್ಫಂಕ್ಷನ್ ಆಗಿದೆಯಾ ಅನ್ನುವಂಥ ಅನುಮಾನ ಇದೆ. ಆ ಆ್ಯಂಗಲ್ನಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಜೊತೆಗೆ ಸೈಬರ್ ದಾಳಿ ಮಾಡಿ ವಿಮಾನದ ಸಾಫ್ಟ್ವೇರನ್ನು ಹ್ಯಾಕ್ ಮಾಡಲಾಗಿದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಡ್ರೀಮ್ ಲೈನರ್ ವಿಮಾನಗಳು ಸೈಬರ್ ದಾಳಿಗೆ ಸೂಕ್ಷ್ಮ, ವಲ್ನರಬಲ್ ಅನ್ನುವಂತಹ ವರದಿಗಳಿದ್ದಾವೆ. ಆ ಹಿನ್ನೆಲೆಯಲ್ಲಿ ಸೈಬರ್ ದಾಳಿ ಮಾಡಿ ವಿಮಾನದ ಸಾಫ್ಟ್ವೇರ್ ಹ್ಯಾಕ್ ಆಗಿದೆಯಾ ಅನ್ನುವುದರ ಬಗ್ಗೆ ಚರ್ಚೆ ಆಗ್ತಾ ಇದೆ, ತನಿಖೆ ಆಗ್ತಾ ಇದೆ. ಜೊತೆಗೆ
ವಿಮಾನ ಪ್ರಯಾಣ ಆರಂಭಕ್ಕೂ ಮುನ್ನ ಹೊರಗಿನ ವ್ಯಕ್ತಿಗಳು ವಿಮಾನ ಪ್ರವೇಶ ಮಾಡಿದ್ನಾ ಅನ್ನುವಂತಹ ಭದ್ರತಾ ವೈಫಲ್ಯ ಏನಾದರೂ ಆಗಿತ್ತಾ? ಯಾವುದೋ ಒಬ್ಬ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ವಿಮಾನ ಪತನ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಮಾಡಿದಾನಾ? ಅದರ ಬಗ್ಗೆ ತನಿಖೆ ಆಗ್ತಾ ಇದೆ. ಸಾಧ್ಯತೆ ನಂಬರ್ 5, ವಿಮಾನದ ಪ್ರಯಾಣಿಕನನ್ನು ಬಳಸಿಕೊಂಡು ವಿಧ್ವಂಸಕ ಕೃತ್ಯವನ್ನೇನಾದರೂ ನಡೆಸಲಾಗಿದೆಯಾ ಅನ್ನುವ ಆ್ಯಂಗಲ್ನಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಯಾವುದೂ ಈವರೆಗೆ ಸ್ಪಷ್ಟತೆ ಇಲ್ಲ. ವಿಧ್ವಂಸಕ ಕೃತ್ಯದ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ಕೊನೆಯ ಸಾಧ್ಯತೆ, ಏರ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮನ್ನು ಹ್ಯಾಕ್ ಮಾಡಲಾಯ್ತಾ ಅಥವಾ ಸಿಗ್ನಲ್ಗಳನ್ನು ಜಾಮ್ ಮಾಡಲಾಯ್ತಾ? ಈ ಮೂಲಕವಾಗಿ ಏರ್ ಇಂಡಿಯಾ ಪತನ ಆಗೋದಕ್ಕೆ ಕಾರಣ ಆಯ್ತಾ ಅಂತ. ಯಾಕಂದರೆ ಏರ್ ಇಂಡಿಯಾದ ಡ್ರೀಮ್ ಲೈನರ್ 787 ಯುದ್ಧ ವಿಮಾನದಲ್ಲಿ, ನಾಗರಿಕ ವಿಮಾನದಲ್ಲಿ 2 ಎಂಜಿನ್ಗಳಿರುತ್ತವೆ. 2 ಎಂಜಿನ್ಗಳನ್ನು ಯಾಕೆ ಬಳಸಲಾಗುತ್ತೆ ವಿಮಾನದಲ್ಲಿ? ಹಾರಾಟ ಮಾಡುವಂತಹ ಸಂದರ್ಭದಲ್ಲಿ 2 ಎಂಜಿನ್ಗಳ ಬಳಕೆ ಆಗ್ತಾ ಇರ್ತವೆ. ಒಂದು ಎಂಜಿನ್ ಏನಾದರೂ ಫೇಲ್ ಆದರೆ ತಕ್ಷಣಕ್ಕೆ ಹಾರಾಟ ಮಾಡ್ತಿರುವಂತಹ ವಿಮಾನವನ್ನು ಇನ್ನೊಂದು ಎಂಜಿನನ್ನು ಬಳಸಿಕೊಂಡು ತುರ್ತಾಗಿ ಲ್ಯಾಂಡ್ ಮಾಡಿಸಬಹುದು. ಆದರೆ ಈ ವಿಮಾನದಲ್ಲಿದ್ದಂತಹ 2 ಎಂಜಿನ್ಗಳು ಏಕಕಾಲಕ್ಕೆ ಸಮಸ್ಯೆಯಾಗಿದ್ದು ಹೇಗೆ ಅಂತ. ಇಡೀ ಇತಿಹಾಸದಲ್ಲಿ ನಾಗರಿಕ ವಿಮಾನಗಳಲ್ಲಿ 2 ಎಂಜಿನ್ಗಳು ಕೈ ಕೊಟ್ಟಂತಹ, 2 ಎಂಜಿನ್ಗಳಲ್ಲಿ ಏಕಕಾಲಕ್ಕೆ ದೋಷ ಕಾಣಿಸಿಕೊಂಡಂತಹ ಕೇವಲ 7 ಘಟನೆಗಳಷ್ಟೇ ಆಗಿದೆ ಇಡೀ ವೈಮಾನಿಕ ಇತಿಹಾಸದಲ್ಲಿ, ಇಡೀ ಜಗತ್ತಿನಲ್ಲಿ. ಡ್ರೀಮ್ ಲೈನರಲ್ಲೂ ಹಾಗೆ ಆಗಿದೆಯಾ? ಸಾಧ್ಯತೆ ತುಂಬ ಕಡಿಮೆ ಇದೆ. ಆ ಕಾರಣಕ್ಕಾಗಿ ವಿಧ್ವಂಸಕ ಕೃತ್ಯದ ಬಗ್ಗೆ ತನಿಖೆಯನ್ನು ಮಾಡಲಾಗ್ತಾ ಇದೆ. ಮತ್ತೊಂದು ಸುದ್ದಿ, ಭಾರತ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ ಮಾಡಿತ್ತು. ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನದ ಉಗ್ರ ನೆಲೆಗಳು ಹಾನಿಯಾಗಿದ್ವು. ಈಗ ಭಾರತದ ದಾಳಿಯ ನಂತರ ಮತ್ತೆ ಪಾಕಿಸ್ತಾನದಲ್ಲಿ ಉಗ್ರ ನೆಲೆಗಳು ಸಕ್ರಿಯ ಆಗಿದ್ದಾವೆ. ಪಾಕಿಸ್ತಾನದ ಹಲವು ಕಡೆ ಉಗ್ರ ನೆಲೆಗಳು ಮರು ನಿರ್ಮಾಣ ಆಗ್ತಾ ಇದ್ದಾವೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಇರುವಂತಹ ಉಗ್ರ ನೆಲೆಗಳು ಮತ್ತೆ ತಲೆ ಎತ್ತುತ್ತಾ ಇದ್ದಾವೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಭಾರತದ ದಾಳಿಯಲ್ಲಿ ಹಾಳಾಗಿದ್ದ ಉಗ್ರ ನೆಲೆಗಳನ್ನು ಪಾಕಿಸ್ತಾನದ ISI, ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್, ಮತ್ತೆ ಪುನರ್ ನಿರ್ಮಾಣ ಮಾಡ್ತಾ ಇದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಭಾರತ ಬಹವಾಲ್ಪುರದ ಜೈಷೆ ಮೊಹಮ್ಮದ್ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿತ್ತು. ಈಗ ಆ ಉಗ್ರ ನೆಲೆಗಳು ಪಾಕಿಸ್ತಾನದ ISIನಿಂದ ಮತ್ತೆ ತಲೆ ಎತ್ತುತ್ತಾ ಇದ್ದಾವೆ. ಅಲ್ಲಿ ಉಗ್ರ ತರಬೇತಿ ಆರಂಭ ಆಗಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ಬಹವಾಲ್ಪುರದಲ್ಲಿರುವಂತಹ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯ ತರಬೇತಿ ಕೇಂದ್ರ ಶುಬಾನಲ್ಲಾ ಮದ್ರಸಾ ದಾಳಿಯಿಂದ ಸಂಪೂರ್ಣವಾಗಿ ಹಾನಿಯಾಗಿತ್ತು. ಈಗ ಪುನರ್ ನಿರ್ಮಾಣ ಮಾಡಿ ಅಥವಾ ಆ ಕ್ಯಾಂಪಸ್ನಲ್ಲಿ ಮತ್ತೆ ಟೆರರ್ ಟ್ರೈನಿಂಗ್ ಆಗ್ತಾ ಇದೆ ಅನ್ನುವ ಮಾಹಿತಿ ಬರ್ತಾ ಇದೆ. ಭಾರತ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿದ ನಂತರವೂ ಕೂಡ ಪಾಕಿಸ್ತಾನ ಬುದ್ಧಿ ಕಲಿತಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಭಾರತದ ಮೇಲೆ ಮತ್ತೆ ದಾಳಿ ನಡೆಸೋದಕ್ಕೆ ಉಗ್ರರಿಗೆ ತರಬೇತಿ ಕೊಡಲಾಗ್ತಾ ಇದೆ. 600 ಜನ ಉಗ್ರರಿಗೆ ಮತ್ತೆ ಬಹವಾಲ್ಪುರದಲ್ಲಿ ಮದ್ರಾಸಾದಲ್ಲಿ ತರಬೇತಿಯನ್ನು ಕೊಡಲಾಗ್ತಾ ಇದೆ. ಆಪರೇಷನ್ ಸಿಂಧೂರದ ಸಮಯದಲ್ಲಿ ಆದಂತಹ ಹಾನಿಯನ್ನು ನೋಡ್ತಾ ಇದ್ದೀರಾ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿರುವಂತಹ ಬಹವಾಲ್ಪುರದ ಮದ್ರಸಾದ ದೃಶ್ಯಗಳಿದು. ಈಗ ಈ ಮದರಸಾವನ್ನು ಪುನರ್ ನಿರ್ಮಾಣ ಮಾಡಿ ಅಲ್ಲಿ ಮತ್ತೆ ಉಗ್ರರಿಗೆ ತರಬೇತಿ ಕೊಡುವಂತಹ ಪ್ರಯತ್ನ ಆಗ್ತಾ ಇದೆ. ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯ ಹೆಡ್ ಆಫೀಸ್ ಇದು. ಯಾವ ಸಂಘಟನೆ ಪುಲ್ವಾಮಾ ದಾಳಿಗೆ ಕಾರಣವಾಗಿತ್ತೋ ಆ ಸಂಘಟನೆಯ ಹೆಡ್ ಆಫೀಸ್. ಮೇ 7ನೇ ತಾರೀಕು ಉಗ್ರ ನೆಲೆಗಳ ಮೇಲೆ ಭಾರತ ದಾಳಿ ಮಾಡಿತ್ತು. ಆ ದಾಳಿಯಲ್ಲಿ ಶುಬಾನಲ್ಲಾ ಮದ್ರಸಾ ಹಾಳಾಗಿತ್ತು. ಈ ದಾಳಿಯಲ್ಲಿ ಮಸೂದ್ ಅಜರ್, ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯ ನಾಯಕ, ಆತನ ಕುಟುಂಬದ 14 ಜನ ಬಲಿಯಾಗಿದ್ದರು. ಮಸೂದ್ ಅಜರ್ನ ತಮ್ಮ, ಭಾರತಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಉಗ್ರ ಅಬ್ದುಲ್ ರವೂಫ್ ಅಜರ್ ಕೂಡ ಬಲಿಯಾಗಿದ್ದ. ಉಗ್ರರಿಗೆ ಮದರಸಾದಲ್ಲಿ ತರಬೇತಿ ನೀಡಲಾಗ್ತಿತ್ತು. ಈಗ ಭಾರತ ದಾಳಿ ನಡೆಸಿ ಇನ್ನೂ 2 ತಿಂಗಳಾಗಿಲ್ಲ, ಮತ್ತೆ ಉಗ್ರ ನೆಲೆಗಳು ಸಕ್ರಿಯ ಆಗಿದ್ದಾವೆ. ಅಂದರೆ ಪಾಕಿಸ್ತಾನ ಉಗ್ರರಿಗೆ ಬೆಂಬಲ ಕೊಡೋದನ್ನು ನಿಲ್ಲಿಸೋದಿಲ್ಲ ಅಂತ ಈ ಘಟನೆಯಿಂದ ಗೊತ್ತಾಗುತ್ತೆ. ಇದರ ಬಗ್ಗೆ ಆಸಿಮ್ ಮುನೀರ್ ಮಾತನಾಡಿದ್ದಾರೆ. ಅಂದರೆ ಬಹವಾಲ್ಪುರದ ಟೆರರ್ ಕ್ಯಾಂಪ್ನ ಬಗ್ಗೆ ಅಲ್ಲ, ಕಾಶ್ಮೀರದಲ್ಲಿ ಉಗ್ರರಿಗೆ ಬೆಂಬಲ ಕೊಡುವ ವಿಷಯವಾಗಿ ಪಾಕಿಸ್ತಾನದ
ಸೇನಾ ಮುಖ್ಯಸ್ಥ ಮಾತನಾಡಿದ್ದಾನೆ. ಕಾಶ್ಮೀರದ ಉಗ್ರರಿಗೆ ಪಾಕಿಸ್ತಾನದಿಂದ ಬೆಂಬಲ ಅನ್ನುವ ಘೋಷಣೆ ಬಂದಿದೆ. ಕಾಶ್ಮೀರಿಗಳ ನ್ಯಾಯಸಮ್ಮತ ಹೋರಾಟಕ್ಕೆ ಬೆಂಬಲ ಅಂತ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಮಾತನಾಡ್ತಾ ಇದ್ದಾನೆ. ಕಾಶ್ಮೀರದಲ್ಲಿ ಉಗ್ರವಾದ ಇಲ್ಲ, ಅದು ನ್ಯಾಯಬದ್ಧ ಹೋರಾಟ. ಭಾರತ ಅದನ್ನು ಭಯೋತ್ಪಾದನೆ ಅಂತ ಇದೆ, ಆದರೆ ಅದು ನ್ಯಾಯಸಮ್ಮತ ಹೋರಾಟ ಅಂತ ಪಾಕ್ ಸೇನಾ ಮುಖ್ಯಸ್ಥ ಮಾತನಾಡ್ತಾ ಇದ್ದಾನೆ. ಕಾಶ್ಮೀರದ ಜನರ ಹೋರಾಟದ ಪರವಾಗಿ ನಾವು ನಿಲ್ತೇವೆ. ರಾಜಕೀಯ, ರಾಜತಾಂತ್ರಿಕ ಮತ್ತು ನೈತಿಕ ಬೆಂಬಲವನ್ನು ಕೊಡ್ತೀವಿ. ಅಂದರೆ ಆನ್ ಕ್ಯಾಮ್ರಾ ಡೈರೆಕ್ಟ್ ಆಗಿ ನಾವು ಉಗ್ರರಿಗೆ ಬೆಂಬಲ ಕೊಡ್ತೀವಿ ಅಂತ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾನೆ. ಪಾಕಿಸ್ತಾನದ ನೌಕಾ ಸೇನೆಯ ಅಕಾಡೆಮಿಯಲ್ಲಿ ಆಸಿಮ್ ಮುನೀರ್ ಮಾತನಾಡಿದ್ದಾನೆ. ಭಾರತ ಆಕ್ರಮಿಸಿರುವ ಕಾಶ್ಮೀರದ ಜನರ, ಅಂದರೆ ಭಾರತ ಆಕ್ರಮಿತ ಕಾಶ್ಮೀರ ಅಂತ ಕರೀತಾರೆ ನಮ್ಮ ಕಾಶ್ಮೀರವನ್ನು ಪಾಕಿಸ್ತಾನದಲ್ಲಿ, ಆ ಜನರ ಪರ ನಿಲ್ತೇವೆ ಅಂತ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಮಾತನಾಡಿದ್ದಾನೆ. ಇದೇ ಆಸಿಮ್ ಮುನೀರ್ ಪಹಲ್ಗಾಮ್ ದಾಳಿಯ ಮೇನ್ ಸಂಚುಕೋರ ಅಂತ ಪರಿಗಣಿಸಲಾಗಿರುವಂತಹ ವ್ಯಕ್ತಿ ಈಗ ಬಹಿರಂಗವಾಗಿ ಕಾಶ್ಮೀರದ ಉಗ್ರರಿಗೆ ನನ್ನ ಬೆಂಬಲ ಅಂತ ಮಾತನಾಡ್ತಾ ಇದ್ದಾನೆ. ಪಹಲ್ಗಾಮ್ನ ದಾಳಿಯಾಗಿದ್ದು ಏಪ್ರಿಲ್ 22ನೇ ತಾರೀಕು. ಪಹಲ್ಗಾಮ್ನಲ್ಲಿ 30 ಜನರನ್ನು ಬಲಿ ಪಡೆದುಕೊಂಡರು ಪಾಕಿಸ್ತಾನದ ಉಗ್ರರು. ಆವತ್ತು ದಾಳಿಯಾಗುವುದಕ್ಕೆ 3 ದಿನ ಮೊದಲು ಇದೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಇಂಥದ್ದೇ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದ. ಕಾಶ್ಮೀರ ಪಾಕಿಸ್ತಾನದ ನಾಳ ಇದ್ದಂಗೆ, ರಕ್ತನಾಳ ಇದ್ದಂಗೆ ಅಂತ ಮಾತನಾಡಿದ್ದ. ಕಾಶ್ಮೀರಿ ಜನರ ಹೋರಾಟಕ್ಕೆ, ಅಂದರೆ ಭಯೋತ್ಪಾದಕರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಪಹಲ್ಗಾಮ್ ದಾಳಿಗೆ ಮುನ್ನ ಮಾತನಾಡಿದ್ದ. ಈಗ ದಾಳಿಯಾಗಿ 2.5 ತಿಂಗಳಾಗ್ತಾ ಇದೆ. ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಮಾಡಿ ಇನ್ನೂ 2 ತಿಂಗಳಾಗಿಲ್ಲ. ಭಾರತ ಈಗಲೂ ಹೇಳ್ತಾ ಇದೆ ಆಪರೇಷನ್ ಸಿಂಧೂರ ಇನ್ನೂ ನಿಂತಿಲ್ಲ, ಕೇವಲ ಒಂದು ಬ್ರೇಕ್ ಇದೆ ಅಷ್ಟೇ ಅಂತ. ಅಷ್ಟರಲ್ಲಿ ಮತ್ತೆ ಆಸಿಮ್ ಮುನೀರ್ ಮಾತನಾಡ್ತಾ ಇದ್ದಾನೆ, ಕಾಶ್ಮೀರದಲ್ಲಿರುವಂತಹ ನಡೀತಾ ಇರುವಂತಹ ಹೋರಾಟಕ್ಕೆ, ಅಂದರೆ ಭಯೋತ್ಪಾದನೆಗೆ ನಮ್ಮ ಬೆಂಬಲ, ಡಿಪ್ಲೊಮ್ಯಾಟಿಕ್ ಬೆಂಬಲ ಇದೆ, ನೈತಿಕ ಬೆಂಬಲ ಇದೆ ಮತ್ತು ರಾಜಕೀಯ ಬೆಂಬಲ ಇದೆ ಅಂತ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾನೆ. ಅಂದರೆ ಕಾಶ್ಮೀರದಲ್ಲಾಗುವಂತಹ ಭಯೋತ್ಪಾದನಾ ಕೃತ್ಯಗಳಿಗೆ ಪಾಕಿಸ್ತಾನ ಫಂಡ್ ಮಾಡ್ತಾ ಇದೆ ಅಂತ ಬಹಿರಂಗವಾಗಿ ಇವತ್ತು ಪಾಕಿಸ್ತಾನ ಒಪ್ಕೊಂಡಿದೆ. ಹಾಗಿದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಮತ್ತೊಂದು ದಾಳಿಗೆ ಪಾಕಿಸ್ತಾನ ಪ್ರಯತ್ನ ಮಾಡ್ತಾ ಇದೆಯಾ ಅನ್ನುವ ಪ್ರಶ್ನೆ ಬರುತ್ತೆ. ಯಾಕಂದರೆ ಆಸಿಮ್ ಮುನೀರ್ ಕಳೆದ ಬಾರಿ ಮಾತನಾಡಿದ ಕೇವಲ 3 ದಿನಗಳಲ್ಲಿ ಪಹಲ್ಗಾಮ್ನಲ್ಲಿ ದಾಳಿಯಾಗಿತ್ತು. ಈಗ ಮತ್ತೆ ಮಾತನಾಡ್ತಾ ಇದ್ದಾನೆ. ಹಾಗಾಗಿ ಭಾರತ ಈ ವಿಷಯದಲ್ಲಿ ಅತ್ಯಂತ ಎಚ್ಚರಿಕೆಯನ್ನು ವಹಿಸ್ತಾ ಇದೆ. ಇದಿಷ್ಟು 2 ರಾಷ್ಟ್ರೀಯ ಸುದ್ದಿ ಮತ್ತು ಇಂಟರ್ನ್ಯಾಷನಲ್ ಸುದ್ದಿ ಆಯಿತು. ಮತ್ತೊಂದು ಸುದ್ದಿ ರಾಜ್ಯದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿಗೆ ಸಿದ್ಧವಾಯ್ತಾ ವೇದಿಕೆ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದರೆ ಏಕಾಏಕಿ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ಮುಂದಾಗಿದೆ ಹೈಕಮಾಂಡ್. ಇವತ್ತು ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ದಾರೆ, ಶಾಸಕರಿಂದ ಅಭಿಪ್ರಾಯವನ್ನು ತೆಗೆದುಕೊಳ್ತಾ ಇದ್ದಾರೆ. ಹಾಗಿದ್ರೆ ಏನಾಗುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತುವ ಪ್ರಶ್ನೆ ಸಹಜವಾಗಿದೆ. ಯಾಕೆ ಏಕಾಏಕಿ ಕಾಂಗ್ರೆಸ್ನ ನಾಯಕರು, ಕಾಂಗ್ರೆಸ್ನ ಹೈಕಮಾಂಡ್ ಶಾಸಕರಿಂದ ಅಭಿಪ್ರಾಯ ಸಂಗ್ರಹಕ್ಕೆ ಇಳಿದ್ರು ಅನ್ನುವ ಪ್ರಶ್ನೆ ಇದೆ. ರಾಜ್ಯಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ. ಮಂತ್ರಿಗಳ ವಿರುದ್ಧ ಮಾತನಾಡಿದ ಶಾಸಕರ ಜೊತೆ ಚರ್ಚೆ ಅಷ್ಟೇನಾ ಹಾಗೆ ಅಂದ್ಕೊಂಡಿದ್ವಿ. ಆದರೆ ಏಕಾಏಕಿ 40 ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ನಿಂದ ರಾಜ್ಯದ ಶಾಸಕರಲ್ಲಿ, ಕಾಂಗ್ರೆಸ್ನ ಶಾಸಕರಿಂದ ಅಭಿಪ್ರಾಯ ಸಂಗ್ರಹದ ಕೆಲಸ ಆಗ್ತಾ ಇದೆ.
KN ರಾಜಣ್ಣ ಇತ್ತೀಚೆಗೆ ಮಾತನಾಡಿದ್ರು, ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿಯಾಗುತ್ತೆ ಅಂತ. ಇಂತಹ ಸಂದರ್ಭದಲ್ಲಿ ರಾಜಣ್ಣ ಅವರ ಹೇಳಿಕೆಯ ಬೆನ್ನಲ್ಲೇ ಹೈಕಮಾಂಡ್ನಿಂದ ನಾಯಕರ ಅಭಿಪ್ರಾಯ ಸಂಗ್ರಹದ ಕೆಲಸ ಆಗ್ತಾ ಇದೆ. ಹಾಗಿದ್ರೆ ಇದು ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವಂತಹ ನಾಯಕತ್ವ ಸಂಘರ್ಷವ ಅನ್ನುವಂತಹ ಪ್ರಶ್ನೆ ಬರುತ್ತೆ. ನವೆಂಬರ್ಗೆ DK ಶಿವಕುಮಾರ್ ಅವರು ಒಂದು ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ಗೆ. 2.5 ವರ್ಷ ಆಗುತ್ತೆ. 2.5 ವರ್ಷಕ್ಕೆ ಅಧಿಕಾರ ಹಸ್ತಾಂತರ ಆಗಬೇಕು, ಒಪ್ಪಂದ ಆಗಿದೆ ಅನ್ನೋದು DK ಶಿವಕುಮಾರ್ ಅವರ ವಾದ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣದ ನಾಯಕರುಗಳು ಏನು ಹೇಳ್ತಾ ಇದ್ದಾರೆ? ಶಾಸಕರ ಬೆಂಬಲ ಸಿದ್ದರಾಮಯ್ಯನವರಿಗಿದೆ ಅಂತ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ರಾಜಣ್ಣ, ರಾಯರೆಡ್ಡಿ, ಹೀಗೆ ಇದರ ಬೆನ್ನಲ್ಲೇ ಸುರ್ಜೇವಾಲಾ ಶಾಸಕರ ಜೊತೆ 136 ಶಾಸಕರ ಜೊತೆ ಅಭಿಪ್ರಾಯ ಸಂಗ್ರಹಕ್ಕಿಳಿದಿದ್ದಾರೆ. ಮೊದಲ ಹಂತದಲ್ಲಿ 40 ಶಾಸಕರ ಜೊತೆ ಸಭೆ ಆಗ್ತಾ ಇದೆ. 3-4 ಜನ ಶಾಸಕರು ಮಂತ್ರಿಗಳ ವಿರುದ್ಧ ಮಾತನಾಡಿದ್ರು. ಅನುದಾನದ ವಿಷಯವಾಗಿ ಭ್ರಷ್ಟಾಚಾರ ನಡೀತಾ ಇದೆ ವಸತಿ ಇಲಾಖೆಯಲ್ಲಿ ಅಂತ. ಆದರೆ ಏಕಾಏಕಿ 40 ಶಾಸಕರ ಜೊತೆ ಸಭೆ ಯಾಕೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಒಟ್ಟು 136 ಶಾಸಕರದ್ದು ಅಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೆ ಹೈಕಮಾಂಡ್ ಮುಂದಾಗಿದೆ ಅನ್ನುವ ಮಾಹಿತಿ ಇದೆ. ಹಾಗಿದ್ರೆ ಯಾಕೆ ಈ ಅಭಿಪ್ರಾಯ ಸಂಗ್ರಹ ಅನ್ನುವ ಪ್ರಶ್ನೆ ಬರುತ್ತೆ? ಒಂದು, ನವೆಂಬರ್ಗೆ ಅಧಿಕಾರ ಹಂಚಿಕೆ ಒಪ್ಪಂದ ಜಾರಿಯಾಗಬೇಕು ಅನ್ನುವ ಡೆಡ್ಲೈನನ್ನು DKಶಿ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. 2.5 ವರ್ಷ ಮುಕ್ತಾಯ ಆಗುತ್ತೆ. ಆ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆಯಾಗಬೇಕು ಅನ್ನೋದು DK ಶಿವಕುಮಾರ್ ಅವರ ಡೆಡ್ಲೈನ್ ಹೈಕಮಾಂಡ್ಗೆ ಕೊಟ್ಟಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣದ ನಾಯಕರು ಏನು ಹೇಳ್ತಾ ಇದ್ದಾರೆ? ಸಿದ್ದರಾಮಯ್ಯ ಕಡೆಗೆ ಶಾಸಕರ ಬೆಂಬಲ ಇದೆ ಅಂತ ಇದ್ದಾರೆ. ಹಾಗಾಗಿ ಶಾಸಕರ ಅಭಿಪ್ರಾಯ ಏನಿದೆ ಅಂತ ತಿಳಿಯುವ ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಿದ್ಯಾ ಅನ್ನುವ ಪ್ರಶ್ನೆ ಬರುತ್ತೆ. ಅಧಿಕಾರ ಹಂಚಿಕೆ ಒಪ್ಪಂದ ಜಾರಿಯ ಬಗ್ಗೆ ಹೈಕಮಾಂಡ್ ಶಾಸಕರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನು ಮಾಡುತ್ತಾ, ಯಾವ ಸಂದರ್ಭದಲ್ಲಿ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ಬದ್ಧವಾಗಿರಿ ಅಂತ ಹೈಕಮಾಂಡ್ ಸೂಚನೆ ಕೊಡುವಂತಹ ಸಾಧ್ಯತೆಗಳಿದೆಯಾ ಅನ್ನುವ ಪ್ರಶ್ನೆಗಳು ಬರುತ್ತೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ AICC ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯಾಗುವ ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ಎಲ್ಲವೂ ಹೈಕಮಾಂಡ್ ಕೈಯಲ್ಲಿದೆ ಅಂತ ಖರ್ಗೆ ಹೇಳ್ತಾ ಇದ್ದಾರೆ. CM ಬದಲಾವಣೆ ಹೈಕಮಾಂಡ್ ಕೈಯಲ್ಲಿದೆ ಅಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ದಾರೆ. ಇವತ್ತು ದೊಡ್ಡ ಚರ್ಚೆ ಆಗ್ತಾ ಇದೆ ರಾಜ್ಯದಲ್ಲಿ. ಇಂತಹ ಸಂದರ್ಭದಲ್ಲಿ CM ಬದಲಾವಣೆ ಹೈಕಮಾಂಡ್ ಕೈಯಲ್ಲಿದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡ್ತಾ ಇದ್ದಾರೆ. ಸುರ್ಜೇವಾಲಾ ಏನು ರಿಪೋರ್ಟ್ ತರ್ತಾರೆ ನೋಡೋಣ. ಸುರ್ಜೇವಾಲಾ ನೀಡುವ ಮಾಹಿತಿ ಆಧಾರದಲ್ಲಿ ಮುಂದಿನ ನಿರ್ಧಾರ ಆಗುತ್ತೆ ಅಂತ ಖರ್ಗೆ ಮಾತನಾಡಿದ್ದಾರೆ. CM ಬದಲಾವಣೆ ಮಾಡೋದು ಹೈಕಮಾಂಡ್ ಕೈಯಲ್ಲಿದೆ ಅಂತ ಖರ್ಗೆ, ಎಲ್ಲವೂ ದೆಹಲಿಯಲ್ಲಿ ನಿರ್ಧಾರ ಆಗುತ್ತೆ ಅಂತ ಮಾತನಾಡ್ತಾ ಇದ್ದಾರೆ. ಖರ್ಗೆ ಅವರ ಹೇಳಿಕೆಯನ್ನೊಮ್ಮೆ ನೋಡ್ಕೊಂಡು ಬನ್ನಿ. ಬಂದಿದ್ದಾರೆ ಅಂತ ಹೇಳಿ ಅವ್ರು ಏನ್ ರಿಪೋರ್ಟ್ ತರ್ತಾರೆ, ಏನ್ ಕೇಳ್ತಾರೆ, ಏನೇನ್ ನಡೆದಿದೆ ಅದನ್ನ ನಮ್ಗೆ ಹೇಳ್ತಾರೆ. ಆಮೇಲೆ ಮುಂದೇನು ಯಾವ ವಿಚಾರದ ಬಗ್ಗೆ ಏನು ಇಲ್ಲಿ ಮಾಹಿತಿ ಕೊಡ್ತಾರೆ ನೋಡ್ಕೊಂಡು ಆಮೇಲೆ ಮುಂದೆ ಏನ್ ಮಾಡಬೇಕು ಅದನ್ನು ನೋಡ್ತಾರೆ. All party leaders are saying that there will be change in the chief minister in October, and these things are in the making. See, that is in the hands of High Command. Nobody can say here what is going in the High Command. This is left to the High Command. High Command has got power to take further actions, but unnecessarily one should not create problems. ಶಾಸಕರಿಂದ ಅಭಿಪ್ರಾಯವನ್ನು ಪಡಿತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ CM ಬದಲಾವಣೆ ಹೈಕಮಾಂಡ್ನ ಕೈಯಲ್ಲಿದೆ, ನಾವು ನಿರ್ಧಾರ ಮಾಡ್ತೀವಿ, ಸುರ್ಜೇವಾಲಾ ಏನು ವರದಿ ತರ್ತಾರೆ, ಏನು ರಿಪೋರ್ಟ್ ಕೊಡ್ತಾರೆ ಅದರ ಮೇಲೆ ನಿರ್ಧಾರ ಮಾಡ್ತೀವಿ ಅಂತ ಖರ್ಗೆ ಮಾತನಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಇವತ್ತು DCM DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮೈಸೂರಿನಲ್ಲಿದ್ದರು. ಈ ಸಂದರ್ಭದಲ್ಲಿ ನಾಯಕತ್ವದ ಪ್ರಶ್ನೆಯನ್ನು ಪತ್ರಕರ್ತರು ಕೇಳಿದಾಗ ನಾವು ಒಗ್ಗಟ್ಟಾಗಿದ್ದೀವಿ, BJPಯ ನಾಯಕರು ಹೇಳ್ತಾ ಇದ್ರು ಈ ಸರ್ಕಾರ ಬಿದ್ದೋಗುತ್ತೆ ಅಂತ. ಆ ಬಗ್ಗೆ ಪ್ರಶ್ನೆ ಕೇಳಿದಾಗ ನಾನು ಮತ್ತು DK ಶಿವಕುಮಾರ್ ಒಗ್ಗಟ್ಟಾಗಿದ್ದೀವಿ ಅಂತ DK ಶಿವಕುಮಾರ್ ಅವರ ಕೈಯನ್ನು ಹಿಡಿದು ಒಗ್ಗಟ್ಟು ಪ್ರದರ್ಶನದ ಸಂದೇಶ ಕೊಡುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಆ ವಿಡಿಯೋವನ್ನೊಮ್ಮೆ ನೋಡಿ.
ಡಿ ಕೆ ಶಿವಕುಮಾರ್ ನಕ್ಕು ಸುಮ್ಮನಾಗ್ತಾರೆ, ನಾವು ಒಗ್ಗಟ್ಟಾಗಿದ್ದೀವಿ ಅಂತಾರೆ. ಸಿದ್ದರಾಮಯ್ಯ ಕೈ ಎತ್ತಿ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ನಕ್ಕು ಸುಮ್ಮನಾಗ್ತಾರೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.